ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಇಂಟ್ರಡಕ್ಷನ್ ಟು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಈ ಚಾಪ್ಟರ್ನ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಎಂಬುವಂತಹ ಟಾಪಿಕ್ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಇನ್ ದ ಪ್ರೀವಿಯಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ದ ಟೂ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, that is fundamental rights and directive principles of state policies, that is DPSPs. ಇಂದಿನ ಒಂದು ಅಧಿವೇಶನದಲ್ಲಿ ನಾವು ಭಾರತದ ಸಂವಿಧಾನದ ಎರಡು ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅವುಗಳೆಂದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ಒಂದು ಅಧಿವೇಶನದಲ್ಲಿ ನಾವು ಮತ್ತೆರಡು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗೋಣ. ಅವು ಯಾವುವು ಅಂತೇಳಿದ್ರೆ ಭಾಗಶಃ ಕಠಿಣ ಮತ್ತು ಭಾಗಶಃ ಸಂವಿಧಾನ ಮತ್ತು ಸಂಯುಕ್ತ ಪದ್ಧತಿಯ ರಚನೆ ಹಾಗೂ ಏಕಾತ್ಮಕ ಸ್ವರೂಪ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಅನದರ್ ಟೂ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದೋಸ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬ್ಲೆಂಡ್ ವಿತ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ಅನದರ್ ಒನ್ ಈಸ್ ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಭಾಗಶಃ ಕಠಿಣ ಮತ್ತು ಭಾಗಶಃ ಸರಳ ಸಂವಿಧಾನ. ಸಂವಿಧಾನವನ್ನು ಎರಡು ರೀತಿಯಾಗಿ ವರ್ಗೀಕರಿಸಬಹುದು. ಒಂದು ಕಠಿಣ ಸಂವಿಧಾನ, ಮತ್ತೊಂದು ಸರಳ ಸಂವಿಧಾನ. ಏನು ಕಠಿಣ ಸಂವಿಧಾನ ಅಂತೇಳಿದ್ರೆ ಅಥವಾ ಸರಳ ಸಂವಿಧಾನ ಅಂತೇಳಿದ್ರೆ ಏನು ಅಂತೇಳಿದ್ರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಾಮಾನ್ಯ ಕಾನೂನುಗಳ ರಚನಾ ವಿಧಾನವನ್ನೇ ಅನುಸರಿಸುವಂತಿದ್ದರೆ ಅದನ್ನು ಸರಳ ಸಂವಿಧಾನ ಅಂತ ಕರಿತೀವಿ. ಅಂದರೆ ಕಾನೂನುಗಳನ್ನು ಹೇಗೆ ರಚನೆ ಮಾಡ್ತಾರೆ ಅದೇ ವಿಧಾನವನ್ನು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೂ ಸಹ ಬಳಸಿದ್ರೆ ಅದನ್ನು ನಾವು ಸರಳ ಸಂವಿಧಾನ ಅಂತ ಕರಿತೇವೆ. ಸೊ ಸರಳ ಸಂವಿಧಾನವನ್ನು ನಾವು ಬ್ರಿಟನ್ ದೇಶದಲ್ಲಿ ಕಾಣಬಹುದು, ಅಥವಾ ಬ್ರಿಟನ್ ಸಂವಿಧಾನ ಒಂದು ಸರಳವಾಗಿರುವಂತಹ ಸಂವಿಧಾನ ಆಗಿದೆ. ಇನ್ನು ಕಠಿಣ ಸಂವಿಧಾನ ಅಂತೇಳಿದ್ರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ವಿಶೇಷ ವಿಧಾನಗಳನ್ನು ಅನುಸರಿಸುವಂತಿದ್ದರೆ, ಕಾನೂನುಗಳನ್ನು ರಚಿಸುವ ವಿಧಾನವನ್ನು ಹೊರತುಪಡಿಸಿ ವಿಶೇಷ ವಿಧಾನವನ್ನು ಅನುಸರಿಸುವಂತಿದ್ದರೆ ಅದನ್ನು ಕಠಿಣ ಸಂವಿಧಾನ ಅಂತ ಕರೀತೇವೆ. ಉದಾಹರಣೆಗೆ ಅಮೆರಿಕದ ಸಂವಿಧಾನವನ್ನು ನೀಡಬಹುದು. ಅಮೆರಿಕದ ಸಂವಿಧಾನ ಒಂದು ಕಠಿಣವಾಗಿರುವಂತಹ ಸಂವಿಧಾನ ಆಗಿದೆ. ಇನ್ನು ಭಾರತದಲ್ಲಿ ಸಂವಿಧಾನ ರಚನೆಯ ಬಗ್ಗೆ ತಿಳಿಸುವಂತಹ ವಿಧಿ 368ನೇ ವಿಧಿ. ಇದು ಭಾರತದ ಸಂವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸುತ್ತೆ. ಭಾರತದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ 3 ವಿಧಾನಗಳಿದೆ. ಮೊದಲನೇ ವಿಧಾನ ಸರಳ ಬಹುಮತ. ಸರಳ ಬಹುಮತ ಅಂತೇಳಿದರೆ, ಹಾಜರಿರುವಂತಹ ಸದಸ್ಯರಲ್ಲಿ, ಲೋಕಸಭೆಯಲ್ಲಾಗ್ಬೋದು ಅಥವಾ ರಾಜ್ಯಸಭೆಯಲ್ಲಾಗ್ಬೋದು, ಹಾಜರಿರುವಂತಹ ಸದಸ್ಯರಲ್ಲಿ 1/2ಕ್ಕಿಂತ ಹೆಚ್ಚು ಜನರು ಒಪ್ಪಿಗೆಯ ಮೂಲಕ ತಿದ್ದುಪಡಿಯನ್ನು ಸೂಚಿಸಿದ್ರೆ ಅಂತಹ ತಿದ್ದುಪಡಿಯನ್ನು ಸರಳ ಬಹುಮತ ತಿದ್ದುಪಡಿ ಅಂತ ಕರಿತೀವಿ. ಅಂದರೆ ಒಟ್ಟು ಹಾಜರಿರ್ತಕ್ಕಂತಹ ಸದಸ್ಯರಲ್ಲಿ 1/2ಕ್ಕಿಂತ ಹೆಚ್ಚು ಜನ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು. ಅಂತಹ ತಿದ್ದುಪಡಿಯನ್ನು ನಾವು ಸರಳ ಬಹುಮತದ ತಿದ್ದುಪಡಿ ಅಂತ ಕರಿತೀವಿ. ಯಾವ ಅಂಶಗಳನ್ನು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡ್ಬೋದು ಅಂತೇಳಿದ್ರೆ, ಹೊಸ ರಾಜ್ಯಗಳನ್ನು ರಚನೆ ಮಾಡುವಂತಹ ಒಂದು ಅಂಶ, ಹಾಗೆಯೇ ರಾಜ್ಯ ವಿಧಾನ ಪರಿಷತ್ತಿನ ರಚನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದನ್ನು ರದ್ದುಪಡಿಸ್ತಕ್ಕಂಥದ್ದನ್ನು ಸರಳ ಬಹುಮತದ ಮೂಲಕ ಮಾಡಬಹುದು. ಮತ್ತೊಂದು ತಿದ್ದುಪಡಿ ವಿಧಾನ ವಿಶೇಷ ಬಹುಮತ. ವಿಶೇಷ ಬಹುಮತ ಅಂತೇಳಿದ್ರೆ, ಸರಳ ಬಹುಮತನೂ ಇರಬೇಕು, ಪ್ಲಸ್ ಅದರ ಜೊತೆಗೆ ಹಾಜರಿರ್ತಕ್ಕಂಥ ಸದಸ್ಯರಲ್ಲಿ 2/3ಕ್ಕಿಂತ ಹೆಚ್ಚು ಜನ ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು. ಬಹುಮತ ಇರಬೇಕು, 1/2ಕ್ಕಿಂತ ಹೆಚ್ಚು ಜನ ಒಪ್ಪಿಗೆಯನ್ನು ಸೂಚಿಸಬೇಕು. ಅದರ ಜೊತೆಗೆ ಹಾಜರಿರ್ತಕ್ಕಂಥ ಸದಸ್ಯರಲ್ಲಿ 2/3ಕ್ಕಿಂತ ಹೆಚ್ಚು ಜನರು ಒಪ್ಪಿಗೆಯನ್ನು ಸೂಚಿಸಿದ್ರೆ ಅದನ್ನು ವಿಶೇಷ ಬಹುಮತ ಅಂತ ಕರಿತೀವಿ. ಸೊ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡುವಂತಹ ಅಂಶಗಳು ಯಾವುದಿದೆ ನಮ್ಮ ಸಂವಿಧಾನದಲ್ಲಿ ಅಂತೇಳಿದ್ರೆ, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸೊ ಮೂಲಭೂತ ಹಕ್ಕುಗಳಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಬೇಕು ಅಂತೇಳಿದ್ರೆ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ. ಇನ್ನು 3ನೇ ಅಂಶ ವಿಶೇಷ ಬಹುಮತ ಪ್ಲಸ್ 1/2ಕ್ಕಿಂತ ಹೆಚ್ಚು ರಾಜ್ಯಗಳ ವಿಧಾನ ಮಂಡಲಗಳಿಂದ ಸರಳ ಬಹುಮತದ ಮೂಲಕ ಅನುಮೋದನೆ. ಭಾರತದ ಸಂವಿಧಾನದ ಕೆಲವೊಂದು ಅವಕಾಶಗಳನ್ನು, ಕೆಲವೊಂದು ಪ್ರಾವಿಷನ್ಸನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿದ್ರೆ ಅದನ್ನು ವಿಶೇಷ ಬಹುಮತ ಮತ್ತು 1/2ಕ್ಕಿಂತ ಹೆಚ್ಚು ರಾಜ್ಯಗಳ ವಿಧಾನ ಮಂಡಲಗಳ ಸರಳ ಬಹುಮತದ ಅನುಮೋದನೆ ಬೇಕಾಗುತ್ತೆ. ಅಂತಹ ಅವಕಾಶಗಳು ಯಾವುದು ಅಂತೇಳಿದ್ರೆ, ಭಾರತದ ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಮತ್ತು 368ನೇ ವಿಧಿಯಲ್ಲಿಯೂ ಕೂಡ ಏನಾದರೂ ತಿದ್ದುಪಡಿಗಳನ್ನು ಮಾಡಬೇಕು ಅಂತೇಳಿದರೆ
ಮತ್ತು ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಧಿಗಳನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿದ್ರೆ ಈ ವಿಧಾನವನ್ನು ಅನುಸರಿಸಬೇಕಾಗತ್ತೆ. ಭಾರತ ಸಂವಿಧಾನದ ಮತ್ತೊಂದು ಲಕ್ಷಣ ಸಂಯುಕ್ತ ಪದ್ಧತಿಯ ರಚನೆ ಮತ್ತು ಏಕಾತ್ಮಕ ಸ್ವರೂಪ, ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಸಂಯುಕ್ತ ವ್ಯವಸ್ಥೆ ಅಂತೇಳಿದ್ರೆ ಯಾವ ಒಂದು ರಾಜ್ಯದಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಸರ್ಕಾರಗಳನ್ನು ಕಾಣ್ತೀವಿ, ಒಂದು ಕೇಂದ್ರ ಸರ್ಕಾರ ಮತ್ತು ಇನ್ನೊಂದು ರಾಜ್ಯ ಸರ್ಕಾರ ಕಾಣ್ತೇವೆ, ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ. ಇದಕ್ಕೆ ವ್ಯತಿರಿಕ್ತವಾಗಿ ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರ ಇದ್ದರೆ, ಎಲ್ಲ ಅಧಿಕಾರಗಳು ಕೇವಲ ಕೇಂದ್ರ ಸರ್ಕಾರದಲ್ಲಿ ಮಾತ್ರ ಕೇಂದ್ರೀಕೃತವಾಗಿದ್ದರೆ ಅದನ್ನು ನಾವು ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ. ಸೊ ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಭಾರತದಲ್ಲಿದ್ದಾವೆ, ಏಕಾತ್ಮಕ ವ್ಯವಸ್ಥೆ ಇರತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಣಗಳು ಕೂಡ ಭಾರತದಲ್ಲಿ ಇದ್ದಾವೆ. ಮೊದಲನೇದಾಗಿ ನಾವು ಭಾರತದಲ್ಲಿರುವಂತಹ ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. ನಮ್ಮಲ್ಲಿ ಲಿಖಿತ ಸಂವಿಧಾನ ಇದೆ, ಅನಮ್ಯ ಸಂವಿಧಾನ ಇದೆ ಮತ್ತು ಸಂವಿಧಾನದ ಶ್ರೇಷ್ಠತೆ ಇದೆ. ಇಲ್ಲಿರುವಂತಹ ಸರ್ಕಾರ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಎರಡನೇ ಲಕ್ಷಣ ಕೇಂದ್ರ ಮತ್ತು ರಾಜ್ಯಗಳೆಂಬ ದ್ವಿರಾಜಕೀಯ ವ್ಯವಸ್ಥೆ ಇದೆ. ಸೊ ಸಂಯುಕ್ತ ವ್ಯವಸ್ಥೆ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇರಬೇಕು ಮತ್ತು ರಾಜ್ಯ ಸರ್ಕಾರ ಅಂತಕ್ಕಂತಹ ಎರಡು ರಾಜಕೀಯ ವ್ಯವಸ್ಥೆಗಳು ಇರಬೇಕು. ಅದಲ್ಲದೆ ಮೂರನೇ ಅಂಶ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಅಂತಕ್ಕಂಥದ್ದು ಹಂಚಿಕೆಯಾಗಿರಬೇಕು. ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು, ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಹಂಚಿಕೆಯಾಗಿರಬೇಕು. ಭಾರತದ ಸಂವಿಧಾನದ 7ನೇ ಅನುಸೂಚಿ ಅಥವಾ 7ನೇ ಶೆಡ್ಯೂಲ್ ಏನಿದೆ ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಂಚಿಕೆಯ ಬಗ್ಗೆ ವಿವರಣೆಯನ್ನು ಕಾಣಬಹುದು. ಈ ಅಧಿಕಾರ ಇದ್ದ ಮೇಲೆ ರಾಜ್ಯಗಳ ನಡುವೆ ಅಥವಾ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತಕರಾರುಗಳು ಅಥವಾ ವ್ಯಾಜ್ಯಗಳು ಉದ್ಭವ ಆಗ್ಬೋದು. ಒಂದು ವೇಳೆ ಅಂತಹ ತಕರಾರುಗಳು ಉದ್ಭವ ಆದಾಗ ಅವುಗಳನ್ನು ಬಗೆಹರಿಸಲಿಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆ ಇರಬೇಕು ಮತ್ತು ಆ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿರಬೇಕು. ಕೇಂದ್ರ ಸರ್ಕಾರದ ಅಡಿಯಲ್ಲಾಗಿರಲಿ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಾಗಲಿ ಆ ನ್ಯಾಯಾಂಗ ವ್ಯವಸ್ಥೆ ಬರಬಾರ್ದು. ಸೊ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಆ ಕೆಲಸವನ್ನು ಮಾಡುತ್ತೆ. ಸುಪ್ರೀಂ ಕೋರ್ಟ್ಗೆ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರ ಇದೆ, ಅದು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಅದರ ಜೊತೆಗೆ ಸಂಯುಕ್ತ ವ್ಯವಸ್ಥೆ ಪದ್ಧತಿ ಒಳಗೊಂಡಿರಬೇಕಾದಂಥ ಮತ್ತೊಂದು ಲಕ್ಷಣ ಏನು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯಸಭೆ ರಾಜ್ಯಗಳ ಪ್ರಾತಿನಿಧ್ಯವನ್ನು ನೀಡುತ್ತದೆ, ರಾಜ್ಯಗಳಿಗೆ ಪ್ರಾತಿನಿಧ್ಯವನ್ನು ನೀಡುತ್ತೆ. ರಾಜ್ಯಗಳನ್ನು ಪ್ರತಿನಿಧಿಸುವಂತಹ ಸದನ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ರಾಜ್ಯಸಭೆ. ಸೊ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಏಕಾತ್ಮಕ ಸರ್ಕಾರದ ಕೆಲವೊಂದು ಲಕ್ಷಣಗಳಿದ್ದಾವೆ. ಅವುಗಳನ್ನು ನೋಡೋದಾದರೆ ಒಂದೇ ಸಂವಿಧಾನ ಇದೆ, ಎರಡು ರೀತಿಯಾಗಿರ್ತಕ್ಕಂಥ ಸಂವಿಧಾನಗಳಿದ್ದ. ಆದರೆ ಅಮೇರಿಕಾದಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಸಂವಿಧಾನವನ್ನು ನೋಡ್ತೀವಿ. ಇಡೀ ಒಂದು ಅಮೇರಿಕ ದೇಶಕ್ಕೆ ಒಂದು ಸಂವಿಧಾನ, ಅಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಮತ್ತೊಂದು ಸಂವಿಧಾನ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಒಂದೇ ಚುನಾವಣಾ ಆಯೋಗ ಇದೆ, ಏಕೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇದೆ, ಒಂದೇ ಹಣಕಾಸು ಆಯೋಗ ಇದೆ ಮತ್ತು ಒಂದೇ ನೀತಿ ಆಯೋಗ ಇದೆ. ಅದಕ್ಕಿಂತ ಹೆಚ್ಚಾಗಿ ಏಕಪೌರತ್ವವನ್ನು ನಾವು ಭಾರತದಲ್ಲಿ ಕಾಣಬಹುದು. ಇಡೀ ಭಾರತ ದೇಶಕ್ಕೆ ಒಂದೇ ಒಂದು ರೀತಿಯಾಗಿರ್ತಕ್ಕಂತಹ ಪೌರತ್ವ ಇದೆ, ರಾಜ್ಯಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಪೌರತ್ವ ಅಂತಕ್ಕಂಥದ್ದು ಇಲ್ಲ. ಸೊ ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಕೇಂದ್ರ ಸರ್ಕಾರ ಹೆಚ್ಚಿನ ಅಧಿಕಾರಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಭಾರತ ದೇಶ ಎಂಬುದು ಶಾಂತಿ ಸಮಯದಲ್ಲಿ ಸಂಯುಕ್ತ ಸರ್ಕಾರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದು ಏಕಾತ್ಮಕ ಸರ್ಕಾರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅಂತ ಒಂದು ಸ್ವಲ್ಪ ರೀಕ್ಯಾಪ್ಚುಲೇಷನ್ ಮಾಡ್ಕೊಳ್ಳೋಣ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಸಂವಿಧಾನದ 2 ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಒಂದು ಭಾಗಶಃ ಕಠಿಣ ಸಂವಿಧಾನ ಮತ್ತು ಭಾಗಶಃ ಸರಳ ಸಂವಿಧಾನ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಬ್ಲೆಂಡ್ ವಿತ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಎರಡನೇ ಲಕ್ಷಣ ಸಂಯುಕ್ತ ಪದ್ಧತಿಯ ರಚನೆ ಮತ್ತು ಏಕಾತ್ಮಕ ಸ್ವರೂಪವನ್ನು ಭಾರತದ ಸಂವಿಧಾನ ಹೊಂದಿದೆ, ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. In the next class, we are going to discuss about another 2 salient features of Indian Constitution, that is parliamentary form of government and fundamental duties. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆರಡು ಸಂವಿಧಾನದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದ್ಯಾವು ಅಂತ ಹೇಳಿದ್ರೆ ಸಂಸದೀಯ ಮಾದರಿಯ ಸರ್ಕಾರ ಮತ್ತು ಮೂಲಭೂತ ಕರ್ತವ್ಯಗಳು. ಧನ್ಯವಾದಗಳು ವಿದ್ಯಾರ್ಥಿಗಳೇ.